ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಡೈಲಿ ವ್ಲಾಗ್ ಆ್ಯಕ್ಚುಲಿ ವೀಡಿಯೋಸ್ ಎಲ್ಲ ಆಲ್ಮೋಸ್ಟ್ ನಾನು ಮಾಡಿಟ್ಕೊಂಡಿದ್ದೆ. ಬಟ್ ಅದೇ ಹೇಳಿದ್ನಲ್ಲ, ಎಡಿಟಿಂಗು ಮತ್ತು ಎಡಿಟಿಂಗ್ ಏನು ಅಷ್ಟೊಂದು ಟೈಮ್ ಕೊಟ್ಟಿಲ್ಲ ಗೈಸ್. ಓನ್ಲಿ ವಾಯ್ಸ್ ಓವರ್ ಕೊಟ್ಟು ನಾನು ಮಾಡ್ತಾಯಿರೋದು, ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಸೊ ಇದು ಹಬ್ಬ ಆದಮೇಲೆ ಮಾಡ್ತಿರೋದು, ಆದಮೇಲೆ ಗಣೇಶ ಹಬ್ಬದ ಆದಮೇಲಿಂದ ವೀಡಿಯೋಸು. ಸೊ ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟೆಲ್ಲ ಮಾಡಿಕೊಂಡು ಬೇಗ ಎಲ್ಲ ಹೊರಗಡೆ ಹೋಗಬೇಕಿತ್ತು. ಹಾಗಾಗಿ ವೀಡಿಯೋಸ್ ತಿಂಡಿ ಎಲ್ಲ ಬೇಗ ಜಾಸ್ತಿ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಅದಾದಮೇಲೆ ಕ್ಲಾಸಸ್ ಮಾಡಲಿಕ್ಕಿತ್ತು. ಸೊ ಹಬ್ಬ ಬೇರೆ ರಜೆ ಕೊಟ್ಟಿದ್ನಲ್ವ, ಸೊ ಅದರದ್ದೆಲ್ಲ ಕ್ಲಿಯರ್ ಮಾಡಿಕೊಂಡು ನಾವು ಊರಿಗೆ ಬೇರೆ ಹೋಗಬೇಕಾಗಿತ್ತು. ಬಿಕಾಸ್ ಅಮ್ಮ ನಮ್ಮ ಮನೆಗೆ ಬಂದಿರೋದ್ರಿಂದ ಅಜ್ಜಿ ಮನೆಗೆ ಹೋಗೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಅದನ್ನು ಟೈಮ್ ಶೆಡ್ಯೂಲ್ ಮಾಡಿಕೊಂಡು, ಬಿಕಾಸ್ ನಮ್ಮ ವರ್ಕ್ ಪ್ರೆಷರಲ್ಲಿ ವರ್ಕ್ ಇರುತ್ತೆ, ಹೋಗೋಲ್ಲ. ಬಟ್ ಟೈಮ್ ಸಿಕ್ಕಾಗ ನಾವು ಹೋಗಿ ಬರ್ತೀವಿ. ಸೊ ಇದ್ರ ಜೊತೆಗೆ ಹಿಂದೂ ಮಹಾಸಭಾ ಗಣಪತಿ ಬಿಡ್ತಾರೆ ನಮ್ಮ ಶಿವಮೊಗ್ಗದಲ್ಲಿ. ಸೊ ಅದರದ್ದೆಲ್ಲ ನಾವು ವರ್ಕ್ ಮುಗಿಸ್ಕೊಂಡು ಹೋಗೋವಾಗ ಸಣ್ಣ ಶೂಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಬಿಕಾಸ್ ತುಂಬ ಕ್ರೌಡ್ ಇತ್ತು, ನೀವು ನೋಡ್ಬೋದು. ನೆಕ್ಸ್ಟು ಎಲ್ಲ ವೀಡಿಯೋಸು ಫೋಟೋಸ್ ತಗೊಳ್ಳೋಕ್ಕೆ ಬಂದಿದ್ದರು. ಅದು ನೈಟ್ ಬೇರೆ ಆಗಿತ್ತಲ್ವ, ಸೊ ಅದರದ್ದೆಲ್ಲ ತುಂಬ ಕ್ರೌಡ್ ಇತ್ತು. ಒಂಥರ ಖುಷಿ ಇರುತ್ತೆ. ತುಂಬ ಟೈಮ್ ಆಯಿತು. ಆ್ಯಕ್ಚುಲಿ ನಾವು ಹೋದ ವರ್ಷ ಎಲ್ಲ ನೋಡಲಿಕ್ಕೆ ಆಗಿರಲಿಲ್ಲ. ಬಟ್ ಈ ವರ್ಷ ಅದೆಲ್ಲ ಚೆನ್ನಾಗಿತ್ತು. ಸೊ ಪ್ಲೀಸ್ ನಾನು ಎಡಿಟಿಂಗಲ್ಲಿ ಏನೇ ಇದ್ದಿದ್ರು ಬೇಜಾರು ಮಾಡ್ಕೊಬೇಡಿ. ನೆಕ್ಸ್ಟ್ ಅದನ್ನು ಕರೆಕ್ಟ್ ಮಾಡ್ಕೋತೀನಿ. ಆ್ಯಂಡ್ ಆಲ್ಸೋ ಏನಂದರೆ, ಪ್ಲೀಸ್ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇದು ಅದೇ ನಮ್ಮ ಅಜ್ಜಿ ಊರಿಗೆ ಹೋಗಿದ್ನಲ್ಲ, ಇಲ್ಲಿ ನನ್ನ ತಮ್ಮ ಟ್ರ್ಯಾಕ್ಟರ್ ಓಡಿಸ್ತಾ ಇರೋದು. ಕಾರೇ ಓಡ್ಸೋಕ್ಕೆ ಬರುತ್ತೆ, ಇದನ್ನು ಟ್ರೈ ಮಾಡುವಂಥ ನಮ್ಮ ಅಪ್ಪಾಜಿ ಬೇಡ ಅಂತ, ಏನಾಗಲ್ಲ ಸುಮ್ಮನೆ ಇರ್ರಿ ಅಂತ ಹೇಳಿ ನನ್ನ ಕಸಿನ್ ಒಂದು ಸ್ವಲ್ಪ ಟ್ರೈ ಮಾಡ್ದೆ ಅಷ್ಟೇ. ಚೆನ್ನಾಗಾಯಿತು. ಅಲ್ಲೆಲ್ಲ ಮುಗಿಸ್ಕೊಂಡ್ಬಿಟ್ಟು ರಾತ್ರಿ ನೈಟ್ ಬಂದ್ವಿ. ಆದರೆ ನೆಕ್ಸ್ಟ್ ಡೇ ನನ್ನ ತಮ್ಮ ಇರಲಿಲ್ಲ, ನಾನು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ನನ್ನ ಹಸ್ಬೆಂಡೇ ವಾಟರ್ ವಾಶಿಂದು ನೋಡ್ಕೋತಾಯಿದ್ರು. ನಾನು ಆ್ಯಸ್ ಯೂಶುವಲ್ ಅವತ್ತು ಆ್ಯಕ್ಚುಲಿ ರಜೆ ಕೊಟ್ಟಿದ್ದೆ ಸ್ಟೂಡೆಂಟ್ಸ್ಗಳಿಗೆ. ಸೊ ಬೇರೆದೆಲ್ಲ ವರ್ಕ್ ಇತ್ತಲ್ಲ, ಹ್ಯಾಂಡ್ ವರ್ಕಿಂದೆಲ್ಲ ಆರ್ಡರ್ಸ್ ತೊಗೊಳ್ಳೋದಿತ್ತು. ಸೊ ಅದನ್ನೆಲ್ಲ ಕಸ್ಟಮರ್ ಬಂದಿದ್ರು. ಸೊ ಅದನ್ನೆಲ್ಲ ಫಿನಿಷ್ ಮಾಡಿಕೊಂಡು ನಾನು ನೆಕ್ಸ್ಟು ಮನೆಗೆ ಹೋದ್ವಿ. ಅಂದರೆ ಹೇಗೆ ಅಂದರೆ, 2 ಟೈಮು, ಒಂದೊಂದು ಸಲ ವರ್ಕ್ ತುಂಬ ಇರುತ್ತೆ, ಒಂದೊಂದು ಸಲ ಫ್ರೀ ಆಗಿರ್ತೀವಿ. ಸೊ ಆ ಟೈಮಲ್ಲಿ ನಮಗೆ ಏನೇನು ಬ್ಯಾಕ್ ವರ್ಕ್ಸ್ ಇರುತ್ತೆ ಅದನ್ನೆಲ್ಲ ನಾವು ಕ್ಲಿಯರ್ ಮಾಡ್ಕೋತೀವಿ. ನೆಕ್ಸ್ಟು ನನ್ನ ವರ್ಕ್ಸಿಂದ ನೋಡ್ಬೋದು, ಸಿಂಪಲ್ಸ್ ವರ್ಕ್ ಎಲ್ಲ ಮುಗಿಸಿ ಕೆಲವೊಂದು ನನ್ನ ಸ್ಟೂಡೆಂಟ್ಸ್ಗಳು ಮಾಡಿದ್ದಾರೆ. ಆದರೆ ಯಾರು ತುಂಬ ಚೆನ್ನಾಗಿ ಮಾಡ್ತಾರಲ್ಲ, ತುಂಬ ಇಂಟೆನ್ಸಾಗಿ ಟೈಮ್ ಕೊಟ್ಟು ಪೇಷನ್ಸಾಗಿ ಅವರಿಗೆಲ್ಲನೂ ವರ್ಕ್ ಕೊಡ್ತೀನಿ ನಾನು. ಸೊ ಇವತ್ತಾಗಿತ್ತು ಇದು ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಟು ಸಪೋರ್ಟ್.